ವಿಜಯನಗರ ಸಾಮ್ರಾಜ್ಯ ರಕ್ತದೋ ಕುಳಿಯ ಸಮಯ. ಇಲ್ಲಿ ತಲೆ ತಗ್ಸ್ ನಿಂತ್ರೆ ಕಾಪಾಡೋರು ಯಾರೂ ಇಲ್ಲ. ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಬಹುಮನಿ ಸುಲ್ತಾನರು ಮಾಡಿದ್ದು ಅದನ್ನೇ. ಅವರು ಅಷ್ಟೇ ಮಾಡಿದರೆ ಕತೆ ಇಲ್ಲೇ ಮುಗಿತಿತ್ತೋ ಏನೋ. ಆದರೆ ಅವರು ಕೊಂದಿದ್ದು ವಿಜಯನಗರದಲ್ಲಿ ಅರಳಿದ ಇಬ್ಬರು ಪ್ರೇಮಿಗಳನ್ನು. ಇವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆ ದೇವರಿಗೆ ಮನಸ್ಸು ಬರಲಿಲ್ಲ ಅನಿಸುತ್ತೆ. ಅವನು ಪ್ರೀತಿಯ ಮರ ಅಂತ ತೋರಿಸೇ ಬಿಟ್ಟ. ಬ್ರಿಟಿಷರು ಭಾರತವನ್ನು ಅಕ್ರಮವಾಗಿ ಆಳುತ್ತಿರುವ ಸಮಯ. ಈ ಇಬ್ಬರು ಪ್ರೇಮಿಗಳು ಮತ್ತೆ ಒಂದಾಗ್ತಾರೆ. ಅವನು ಗಿಟಾರ್ ಪ್ಲೇಯರ್. ತನ್ನ ಪ್ರೇಯಸಿಗೆ ಹುಟ್ಟುಹಬ್ಬದ ಉಡುಗೊರೆ ಕೊಡಬೇಕು ಅಂತ ಪ್ರೀತಿಯಿಂದ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾನೆ. ಆದರೆ ಆ ವಿಧಿ ಆಟ ಯಾರೂ ತಪ್ಸೋಕ್ಕಾಗಲ್ಲ ನೋಡಿ. ಬ್ರಿಟಿಷರು ತನ್ನ ಪ್ರೇಯಸಿ ಕಣ್ಮುಂದೆನೇ ಪ್ರಿಯತಮನ ರಕ್ತ ಹರಿಸ್ತಾರೆ. ಪ್ರಿಯತಮನ ಸಾವು ಒಂದು ಕಡೆ, ದೇಶ ಪ್ರೇಮ ಒಂದು ಕಡೆ. ಬ್ರಿಟಿಷರನ್ನು ಸಾಯಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಪ್ರಿಯತಮನ ಎದೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾಳೆ. ಬ್ರಿಟಿಷರಿಂದ ಬಂದ ಗುಂಡು ಅವಳ ಎದೆ ತಲುಪುತ್ತೆ. ತನ್ನ ಪ್ರಿಯತಮನ ತೋಳುಗಳ ಮೇಲೆ ತನ್ನ ಕೊನೆಗುಸಿರಿಡ್ತಾಳೆ. ಆದರೆ ಆಸೆ ತೀರದ ಆತ್ಮ ಪ್ರೇತಾತ್ಮವಾಗಿ ಅಲ್ಲೇ ಸುತ್ತಲೂ ಅಲಿಯುತ್ತಾ ಇದೆ. ಬ್ರಿಟಿಷರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾ ಆತ್ಮ ಸ್ವತಂತ್ರದ ಸಮಯದಷ್ಟೊತ್ತಿಗೆ ಶಾಂತವಾಗುತ್ತದೆ. ಮತ್ತೆ ಈ ಪ್ರೀತಿ ಹುಟ್ಟುತ್ತಾ ಪ್ರೇತಾತ್ಮ ಏನಾಯಿತು ಕಾದು ನೋಡಿ. ಇವನೇನೋ ನೆನಪು ಬರ್ತಾನಿಲ್ಲಲ್ಲ. ಬೆಳಗ್ಗೆ ಒಂದು ಡ್ರೀಮ್ ಪೇಪರ್ ಸಿಕ್ಕಿತ್ತಲ್ಲ. ಭಯಪಡ್ತಾವ. ಗಾಳಿ ಬಂದಿರ್ತು ಬಿಡು. ನಿದ್ದೆ ಬರ್ತದೆ.
ಏ ಹಾಯ್ ಹಾಯ್ ಲೇ ಯಾವಲ್ಲೇ ಯಾವಾಗಲೂ ಒಬ್ಬೊಬ್ಬನೇ ಹುಚ್ಚಂತಾರ Hangover तेरी यादों का हैंगओवर तेरी बातों का ಏನ್ ಮಾಡ್ತಿದೀಯಲ್ಲ ಹೇಳೋ ಹೇಳೋ ನನಗೆ ಹಾಸ್ಟೆಲ್ ಒಬ್ಬ ಹುಡುಗಿ ಇದ್ದಾಳು. ಆಕೆ ಯಾವಾಗಲೂ ನನ್ನ ತಲೆ ಇರ್ತಾಳೆ. ಆಕಿನ ನೋಡಿದ್ರೆ ನನಗೆ ತುಂಬ ಇಷ್ಟ ಆಗೋಣ. ಆದರೆ ಯಾವಾಗಲೂ ನನ್ನ ಕೆಟ್ಟ ಕೆಲಸ ಮಾಡಿಸ್ತಿರ್ತಾಳೆ. ಆದರೆ ಆಕೆ ಬಿಟ್ಟು ನನಗೆ ಇರೋಕ್ಕಾಗಲ್ಲ. ಇಲ್ಲಿ ಯಾರು ಇಲ್ವೇ ಇಲ್ಲ ಅದೆಲ್ಲ ಅದಕ್ಕೆ ಹೆಸರು ದೀಕ್ಷಾ ಅಂತ. ಇಲ್ಲೇ ಇದ್ದಾಳೆ ಈಗ. ಇಲ್ಲಿ ಯಾರು ಇಲ್ಲೇ ಇಲ್ಲ ಅದೆಲ್ಲ ನೊವೆ ಇರ್ಬೇಕಲ್ಲ ಇಲ್ಲ ನಿಜ ಇದ್ದಾಳು ಆಕೆ. ಅಂದ್ರೆ ಅವಳ ಅಷ್ಟೊಂದು ನಂಬ್ತೀಯ ನೀನು ನಂಬ್ತೀನಿ. ಆಕಿಗೋಸ್ಕರ ಏನಾದ್ರು ಮಾಡ್ತೀನಿ ನಾನು. ಸಾಯ್ತಿಲ್ಲ ಎಲ್ಲೇ ಮಾಡ್ತಿದ್ದೆ ನೀನು ಹಿಂದೆನೇ ನಿಂತಿದ್ದಾಳೆ. ದೀಕ್ಷಾ ನೀರು ಕೊಡುವಿಗೆ. ಮಾಮ ದೀಕ್ಷಾ ಅವ್ನು ಚೇತು ಆಡ್ತಿರೋದು ನೋಡಿದ್ರೆ ಸಿಂಗಲ್ ಆಗಿರೋದು ಒಬ್ಬನೇ ಮಾತಾಡೋದೆಲ್ಲ ನೋಡಿದ್ರೆ ಅವ್ನು ಸೈಕ್ ಆಗಿರ್ಬೇಕು. ಸೈಕೆಟ್ರಿಸ್ಟ್ನ ಕಂಡು ಬರೋದು ಒಳ್ಳೇದು ಅನ್ಸುತ್ತೆ. ಹೋಗೋಣ. ಹಾಂ ಹೋಗೋಣ. ಸರ್ ನಮ್ಮ ಹಾಸ್ಟೆಲಲ್ಲಿ ರೀಸೆಂಟಾಗಿ ಒಬ್ಬನು ಚೇತನ್ ಅಂತ ಒಬ್ಬ ಬಂದ. ಸ್ಟಾರ್ಟಿಂಗ್ ಬಂದಾಗೆಲ್ಲ ಚೆನ್ನಾಗಿದ್ದ ಸರ್. ಆಮೇಲೆ ಬರ್ತಾ ಬರ್ತಾ ನೋಡಿದ್ರೆ ನಾನು ಫುಲ್ ಡಿಫ್ರೆಂಟ್ ಆಗ್ತಿದ್ದಾನೆ. ಗ್ರೂಪಲ್ಲಿ ಎಲ್ಲೂ ಮಿಂಗಲ್ ಆಗಲ್ಲ. ಮತ್ತು ಒಬ್ಬನೇ ಮಾತಾಡ್ತಿರ್ತಾನೆ. ಮಿಡ್ ನೈಟ್ ಎದ್ದೋಗಿ ಏನೋ ಸೌಂಡ್ಸ್ ಮಾಡ್ತಿರ್ತಾನೆ. ಅವೆಲ್ಲ ಕೇಳಿದ್ರೆ ಒಂದು ದೆವ್ವ ಯಾರೋ ಒಬ್ಬಳು ಹುಡುಗಿ ಹಂಗೆ ಹಿಂಗೆ ಏನೋ ಹೇಳ್ತಾರೆ ಸರ್. ನಮ್ಮಂತೂ ಹೆದರಿಕೆ ಆಗ್ತದೆ.
ಪೇಷಂಟ್. ಓಕೆ ಫೈನ್. ಒಂದು ದಿವಸ ಅವನ್ನ ಕರ್ಕೊಂಬರಿ, ನಾನು ನೋಡ್ತೀನಿ. ಕರ್ಕೊಂಬರೋಕ್ಕೆಲ್ಲ ಆಗಿಲ್ಲ ಸರ್, ಒಂದು ಡಿಫ್ರೆಂಟ್ ಕೋಪ್ರೇಟ್ ಮಾಡೋ ಅಂತ ಟ್ರೈ ಮಾಡಿ, ಬೇಕಾಗುತ್ತೆ ಹಂಗೆ ಹೇಳಿದ್ರೆ ಹೆಂಗೆ. ಇಲ್ಲ ಸರ್, ಅವ್ನು ಆ ಥರ ಎಲ್ಲ ಕಲ್ಬಿಟ್ರೆ ಫುಲ್ ವಿಚಿತ್ರವಾಗಿ ಆಡ್ತಾ ನಮಗೆ ಅದಕ್ಕೆ ಆಗುತ್ತೆ, ಕರ್ಕೊಂಬರೋಕ್ಕೆಲ್ಲ ಆಗೋದಿಲ್ಲ ಸರ್. ಓಕೆ, ಅಟ್ಲೀಸ್ಟ್ ನೀವು ಒಂದು ಸ್ಕ್ಯಾನ್ ರಿಪೋರ್ಟ್ ತೊಗೊಂಬರಿ, ನಾನು ಹೇಳ್ತೀನಿ ಹೆಂಗಾನ ಮಾಡಿ ತೊಗೊಂಬರಿ. ಹಾಂ, ನೆಕ್ಸ್ಟ್ ಬೆಳಿಗ್ಗೆ ಬಂದಿದ್ದಲ್ಲ ಸರ್, ಅಟ್ಲೀಸ್ಟ್ ತೊಗೊಂಡ್ರಲ್ಲ. ಒಂದು ಟಿಕಲ್ ಪೇಷಂಟ್. ಲಾಸ್ಟ್ ಟೈಮ್ ಇವನಂತ ನಾನು ಡೀಲ್ ಮಾಡಿದ್ದೆ. ಅವನಲ್ಲಿ ಏನಾಗಿತ್ತು ಅಂದರೆ ಸೇಮ್ ಕೇಸ್, ಆ್ಯಂಟೀರಿಯರ್ ಫೌಂಟೇನಲ್ಲಿ ಆರ್ ಬ್ರೆಗ್ಮಾ ಅಂತಾರೆ ಇದನ್ನು. ಇದು ಈ ಡಿಸ್ಕಲ್ ಬೋನ್ಸ್ ಇರ್ತಾವಲ್ಲ, ಬೆಳೀತಾ ಬೆಳೀತಾ ಫ್ಯೂಸ್ ಆಗುತ್ತೆ. ಆದರೆ ಇವನಲ್ಲಿ ಲಾಸ್ಟ್ ಪೇಷಂಟಲ್ಲಿ ಏನಾಗಿತ್ತು ಅಂದರೆ ಫ್ಯೂಸ್ ಆಗದೆ ಹಾಗೆ ಸ್ವಲ್ಪ ಪಾರ್ಟ್ ಕಳ್ಕೊಂಡಿದೆ. ಸೊ ಏನಾಗಿದೆ ಅಂದರೆ, ಅಕಾರ್ಡಿಂಗ್ ಟು ಮೈಥಾಲಜಿ ನಮ್ಮ ಮೈಯಲ್ಲಿ 6 ಚಕ್ರಸ್ ಇರ್ತವೆ, ಅದೆಲ್ಲ ಗೊತ್ತಿರುತ್ತೆ ನಾರ್ಮಲಾಗಿ. ಆದರೆ ಇವನಲ್ಲಿ 6 ಚಕ್ರ, ಎಲ್ಲರಲ್ಲಿ 6 ಚಕ್ರ ಇಲ್ಲಿ ಲೊಕೇಟ್ ಆಗಿರುತ್ತೆ. ಆದರೆ ಯಾವಾಗ ಬ್ರೆಗ್ಮಾ ಕ್ಲೋಸ್ ಆಗಲ್ಲೋ ಆ ಟೈಮಲ್ಲಿ ಆ ಚಕ್ರದ ಪವರಿಂದ ಅವರಿಗೆ ಪೂರ್ವಜನ್ಮ, ದೆವ್ವ, ಈ ಥರ ಎಲ್ಲ ಏನಂತೀರ ಅವೆಲ್ಲ ಕಾಣಿಸುತ್ತೆ. ಸೊ ಅವನಲ್ಲಿ ಬೆಳೀತಾ ಬೆಳೀತಾ ಹುಡುಗಂದು ಬ್ರೆಗ್ಮಾ ಕ್ಲೋಸ್ ಆಯಿತು. ಇವೊಂದು 18 ಇಯರ್ಸ್ ಇನ್ನೂ ಕ್ಲೋಸ್ ಆಗಿಲ್ಲ. ಏನು ಮಾಡೋದಂದರೆ ಒಂದು ಆಪ್ರೇಷನ್ ಮಾಡಿ ನಾನೇ ಕ್ಲೋಸ್ ಮಾಡಿದ್ದೀನಿ. ಆದರೆ ಅವನ್ನ ಈ ಸಲ ಮಾತ್ರ ಕರ್ಕೊಂಬರಲೇಬೇಕು, ನೋ ಅದರ್ ಚಾನ್ಸ್. ಸರ್, ಹೆಂಗಾದ್ರೂ ಕಷ್ಟಪಟ್ಟು ಕರ್ಕೊಂಬರ್ತೀವಿ, ಬಟ್ ಈ ಆಪ್ರೇಷನಿಂದ ಎಲ್ಲನೂ ಸರಿ ಹೋಗುತ್ತೆ ಅಂತ ನಾವು ನಂಬೋದಾ? 100% ಹೇಳೋಕ್ಕಾಗಲ್ಲ, ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್. ಥ್ಯಾಂಕ್ ಯು ಸರ್. ಇವತ್ತು ಬೆಳಗ್ಗೆ ಬಿದ್ದದ್ದು ಎಷ್ಟು ನೋವಾಗ್ತಿದೆ ಅಲ್ಲ.